ಆಯೋಜಿಸಿರ್ತಕ್ಕಂಥ ಕನಕ ಚೇತನ ಪ್ರಶಸ್ತಿ ಪ್ರದಾನ ಮತ್ತು ಅಭಿನಂದನಾ ಮತ್ತು ಸನ್ಮಾನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ತದನಂತರ ಸಂತ ಕವಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಹ ಮಾಡಲಿದ್ದಾರೆ. ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ನಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಅಭಿನಂದನೆಯನ್ನ ತೋರಿಸೋಣ. ರಾಮಕೃಷ್ಣ ಉಳ್ಳಿ ನಿರ್ದೇಶಕರು ಕೊಳಚೆ ಅಭಿವೃದ್ಧಿ
ಕ್ಷೇತ್ರದ ಶ್ರೀ ಯಲ್ಲಪ್ಪ ಹೆಗಡೆ, ಡಾಕ್ಟರ್ ರೂಪಾ ಶೈಲೇಶ್, ಡಾಕ್ಟರ್ ಶ್ರೇಯು ಶ್ರೀಯೇಶ್ವರ ಸಾವುಕ, ಶ್ರೀ ರಾಮಕೃಷ್ಣ ಗೌಳಿ, ಶ್ರೀಮತಿ ದೀಪಾ ಸುಂದರೇ, ಎಲ್ಲರಿಗೂ ಅಭಿನಂದನೆಗಳು. ಇನ್ನು ಮುಂದೆ ಸಮಾಜ ಸೇವೆ ಯೋಗಿ ಭಾರತ ದೇಶದ ವಿಕಲಚೇತನರ ಕಬಡ್ಡಿ ತಂಡದ ನಾಯಕರು ಶ್ರೀಮತಿ ಜ್ಯೋತಿ ಅಂತಾರಾಷ್ಟ್ರೀಯ ಶೋಭಾ ಅದೇ ರೀತಿ ಸಂಘ ಸಂಸ್ಥೆಗಳು ಬೇಕಾದಷ್ಟಿದೆ. ಇನ್ನು ಬೇರೆ ಬೇರೆ ಕ್ಷೇತ್ರ, ಅದಕ್ಕಾಗಿಯೇ ನಾವು ಈಗಾಗಲೇ ಕುರುಬರ ಸಾಂಸ್ಕೃತಿಕ ಪರಿಷತ್ತಿನ ಆಶ್ರಯದಲ್ಲಿ 3 ದೊಡ್ಡ ಕೆಲಸ ಮಾಡಿದ್ದೇವೆ ನಾವು. ಒಂದನೇದು, ಈ ರಾಜ್ಯದಲ್ಲಿ ಯಾವುದೇ ಸಮಾಜದ ಪುಸ್ತಕಗಳಿಲ್ಲ, ಅವರ ಚರಿತ್ರೆ ಇಲ್ಲ. 15 ಸಂಪುಟವನ್ನು ನಮ್ಮ ಸಮಾಜದಿಂದ ತಂದು ರಾಜ್ಯಾದ್ಯಂತ ಹಂಚಿರ್ತಕ್ಕಂಥ ಕೆಲಸ. ಇದನ್ನು ನೋಡಿದ ಮೇಲೆ ಇವತ್ತು ಈಡಿಗರು ಮತ್ತು ಇತರ ದೇವಾಂಗದವರು ಮಾಡಿದ್ದಾರೆ. ಒಕ್ಕಲಿಗರ ಹತ್ರ ಇಲ್ಲ, ಲಿಂಗಾಯತರ ಎಲ್ಲ ಪುಸ್ತಕಗಳನ್ನು ಪ್ಯಾಕೆಟ್ ಕ್ಯಾಲೆಂಡರ್ ರೀತಿಯಲ್ಲಿ ನಮ್ಮ ಇತಿಹಾಸವನ್ನು ಮಾಡಿಸಿದ್ದೇವೆ. ಇದ್ರ ಜೊತೆಗೆ ಕನಕದಾಸರ 14 ಭಾಷೆ, ನಮ್ಮ ನೋಟಲ್ಲಿ ಎಷ್ಟು ಭಾಷೆ ಇದೆಯೋ ಅಷ್ಟು ಭಾಷೆಗೂ ಕೂಡ ಕನಕದಾಸರ ಸಾಹಿತ್ಯವನ್ನು ಪ್ರಚಾರ ಮಾಡಿರ್ತಕ್ಕಂಥ ಕೆಲಸ. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ನಾವು ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮಹಿಳಾ ಸಂಘಟನೆಗಳು ಮಾಡಿದ್ದೀವಿ, ಯುವಕರ ಸಂಘಟನೆ ಮಾಡಿದ್ದೇವೆ. ಇವೆಲ್ಲವೂ ಕೂಡ ನಮ್ಮ ಆಶಯ. ಇವತ್ತು ಅದಕ್ಕೆ ಇಷ್ಟೆಲ್ಲ ಕಾರ್ಯ ಆದ್ರೂ ನನ್ನ ಅನಿಸಿಕೆ ಪ್ರಕಾರ ಇಂಡಸ್ಟ್ರಿಯಲಿಸ್ಟ್ ಒಂದು ಸಣ್ಣದೇ ಮಾಡಲಿ, ಅವ್ರದ್ದೇ ಒಂದು ಈಚೆಗೆ ತರಬೇಕು. ಅವ್ರನ್ನ ಯಾರೋ ಇಲ್ಲೊಂದು ಕೆಟ್ಟ ಕೂಡ ಏನಪ್ಪ, ನಮ್ಮ ಕುರುಬರಲ್ಲಿ ಇದ್ರೆ ಪಕ್ಕದ ಮನೆ ಕುರುಬನಿದ್ರು ಮಾತಾಡಲ್ಲ. ಕುರುಬ ಅಂದರೆ ಕೀಳು ಅನ್ನೋ ರೀತಿಯಲ್ಲಿ ಅನ್ಕೊಂಡ್ಬಿಟ್ಟಿರ್ತೀರ, ಅನ್ಕೋಬೇಡಿ. ಇವತ್ತು ಇನ್ನು ಮುಂದೆ ಆದರೂ ಕೂಡ, ಅದರಲ್ಲೂ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಮೇಲೆ ನಮ್ಗೆ ಧ್ವನಿ ಬಂದಿದೆ ಅಂತಕ್ಕಂಥದ್ದನ್ನು ಮರಿಬೇಡಿ. ಈ ರಾಜ್ಯದಲ್ಲಿ ಹಿಂದೆ ಭಾಳಷ್ಟು ನಮ್ಮನ್ನೆಲ್ಲ ಛೇಡಿಸ್ತಿದ್ರು. ಹೇಗೆ, ನಾನೇ ವಿದ್ಯಾರ್ಥಿ ಆಗಿದ್ದಾಗ ಪಕ್ಕದಲ್ಲಿ ನಮ್ಮ ಟೀಮಲ್ಲಿ ಯಾರನ್ನ ತಪ್ಪು ಮಾಡಿದ್ರೆ ನಾನೇನು ಕುರ್ಬಾನೇನೋ ಅನ್ನೋರು. ಇವತ್ತು ಹಂಗಿಲ್ಲ. ಯಾವ ಆಟೋ ಮೇಲೆ ನೋಡಿ, ಯಾವ ಗಾಡಿ ಮೇಲೆ ನೋಡಿ ನಾವು ಕುರುಬ ಅಂತ ಹಾಕೊಳ್ಳೋಷ್ಟು ಹಿರಿಮೆ ಆ ದುಡಿಮೆಯವ್ರಿಗೆ ಬಂದಿದೆ. ಆದರೆ ವಿದ್ಯಾವಂತರಲ್ಲಿ ಬರಬೇಕು, ವಿವಿಧ ಕ್ಷೇತ್ರದಲ್ಲಿರ್ತಾರೆ ಬರಬೇಕು. ಬೇರೆಯವ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳಲ್ಲ. ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳೋಕ್ಕೆ ನೀವು ನೀವು ಸ್ವಾಭಿಮಾನವನ್ನು ಕಾಪಾಡಿಕೊಂಡು ಬಾಳಿ ಅಂತ ಹೇಳ್ತೀರಿ. ಇವತ್ತು ಏನು 50 ವರ್ಷ ನನ್ನ ಮಿತ್ರ ಇವತ್ತು ಮಾಡಿದರೆ 50 ವರ್ಷ ನಡೆಸೋದು ಅಷ್ಟು ಈಸಿ ಅಲ್ಲ. ಇದಕ್ಕಿಂತ ಹೆಚ್ಚಾಗಿ ಇವ್ರು ತಂದೆ ಮಾಡಿದ ಒಂದು ದೊಡ್ಡ ಕೆಲಸ ಅಂತ ಹೇಳಿದ್ರೆ, ಬೀದರ್, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಕುರುಬರನ್ನ ಗೊಂಡಾ ಸರ್ಟಿಫಿಕೇಟ್ ಮಾಡಿಸಿದ್ರಿಂದ, ಅವರ ಪ್ರಯತ್ನ ಮಾಡಿದ್ರಿಂದ ಇವತ್ತು ಯಾರು ಬೀದರ್ಗೆ ಹೋದರೆ ಒಂದು ಮನೆಯಲ್ಲಿ 5 ಜನ ಎಂಪ್ಲಾಯೀಸ್ ಇದ್ದಾರೆ. ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಗೊಂಡಾ ಸರ್ಟಿಫಿಕೇಟಿಂದ. ಅದರ ಕಲ್ತರು ನಮ್ಮ ದೊಡ್ಡಾಪುರ ಅವರ ತಂದೆ, ಅವರ ಹೆಸರು ದೊಡ್ಡಾಪುರ, ತಂದೆಯವರೆಂದರು ಭೀಮಣ್ಣ ದೊಡ್ಡಾಪುರ. ಅವರ ಒಂದು ಹಾಕಿದಂಥ ಬೀಜ ಇವತ್ತು ಅಲ್ಲಿ ಒಂದೊಂದು ಮನೆಯಲ್ಲ 5 ಜನ ಅಧಿಕಾರಿಗಳಿದ್ದಾರೆ. ಇದು ನಮಗೆ ಹೆಮ್ಮೆ. ಅದೇ ರೀತಿ ಅದನ್ನು ಮುಂದುವರ್ಸೋದಕ್ಕೆ ಮಾಡಿದಂಥ ಕೆಲಸ ಅಂತ ಹೇಳಿದ್ರೆ, ಧರ್ಮಸಿಂಗ್ ಅವರು ನನ್ನ ಪರಿಹಾರಗಳ ಮನೆಗೆ ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕೊಟ್ಟಿದ್ದಾರೆ. ಜೊತೆಗೆ ಈಗ ಸಿದ್ದರಾಮಯ್ಯನವರು 3 ಜಿಲ್ಲೆಗೂ ಕೂಡ ಅದನ್ನು ಶಾಶ್ವತವಾಗಿ ಆಗಬೇಕು ಅಂತ ಕೇಂದ್ರಕ್ಕೆ ಬರೆದಿದ್ದಾರೆ. ಅವರ ಪ್ರಯತ್ನಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಧನ್ಯವಾದ ಹೇಳ್ತೇನೆ. ಭಾಳ ಜನ ನಮ್ಮವರು ಸುಮ್ಮನೆ ಸಿದ್ದರಾಮಯ್ಯರಿಂದ ಏನೂ ಆಗಿಲ್ಲ ಅಂತಕ್ಕಂಥ ಮಾತಾಡೋರಿಗೆ ಅನೇಕ ಉದಾಹರಣೆಗಳಿವೆ. ನಾವು ಮಾತಾಡ್ತಾ ಇರಬೇಕು. ಇವತ್ತೇನಾದರೂ ನಿಮ್ಗೆ ಸ್ವಾಭಿಮಾನ ಬಂದಿದ್ರೆ ಯಾರಿಂದ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಎಲ್ಲಾದರೂ ಮಾತಾಡುವಾಗ ನಾನು ಸಿದ್ದರಾಮಯ್ಯ ಕಡೆ ಹೋಗಿದ್ರೆ ಎಲ್ಲವನ್ನು ಬಾಯಿ ಬಿಟ್ಕೊಳ್ತಾರೆ. ಇದು ನೀವು ಅರ್ಥಕೋಬೇಕು. ಇದನ್ನು ನಾನೇನು ಕೇಳ್ತೀನಿ ಅಂದರೆ, ಇವತ್ತು ಈ ಸಮಾಜ ಎಲ್ಲ ಕ್ಷೇತ್ರದಲ್ಲೂ ಬರಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ. ದೊಡ್ಡಾಪುರ ಚಿಂತೆ ಏನು, ಈಗ ನಮ್ಮ ಕೃಷ್ಣಮೂರ್ತಿ ಮಾತಾಡ್ತಕ್ಕಂಥದ್ದು ಸಮಿತಿ ಎನ್ ತೋಂಟಾಪುರ ವ್ಯವಸ್ಥಾಪಕ ಸಂಪಾದಕರು, ಕನಕ ಎಕ್ಸ್ಪ್ರೆಸ್ ಮೀಡಿಯಾ ಗ್ರೂಪ್, ಶ್ರೀಗಳು ಕನಕ ಪತ್ರಿಕೆಯ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ
ಅದಕ್ಕೆ ಎಲ್ಲೋ ಆ ಕಡೆಗೆ ಹೊರಟ ಬಿಡ್ರಿ. ಎಲ್ಲರೂ ಬನ್ನಿ, ಎಲ್ಲ ಮಕ್ಕಳು ಬನ್ನಿ ಅಮ್ಮ. ಶ್ರೀ ಲಕ್ಷ್ಮೀಕಾಂತ್ ಊಂಟಾಪುರ ಅವರ ಕುಟುಂಬ ದಯಮಾಡಿ 30 ಮದುವೆ ಆಗಿದೆ. ನಿನ್ನ ಮದುವೆ ಜೀವ ದಾಂಪತ್ಯ ಜೀವನ ಒಳ್ಳೇದಾಗಲಿ, ದೇವರು ನಿಮ್ಗೆ ಒಳ್ಳೇದು ಮಾಡಮ್ಮ. ಅವ್ರಿಗೇನು ಬೇಡ, ಮಕ್ಕಳಿಗೇನು ಬೇಡ, ತಂದೆ ತಾಯಿ ಸಾಕು. ಒಂದು